ಎನ್ಐಎ ಅಧಿಕಾರಿಗಳ ವಶದಲ್ಲಿರುವ ಈ ರಾಣ, ಈ ಕಿರಾತಕಿ, ಈ ಪಾತಕಿ ರಾಣನನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಈತ ಬಾಯ್ ಬಿಟ್ರೆ ಪಾಕಿಸ್ತಾನದ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ, ಮುಂಬೈ ಅಟ್ಯಾಕ್ಗೆ ಪಾಕಿಸ್ತಾನದ ಲಿಂಕ್ ಹೇಗೆ, ಏನು, ಎತ್ತ ಅನ್ನೋದೆಲ್ಲವೂ ಕೂಡ ಹೊರಬೀಳುವಂತ ಸಾಧ್ಯತೆ ಇದೆ. ಈತ ಬಾಯ್ ಬಿಟ್ರೆ ಇನ್ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಬೇರೆ ಯಾವ್ಯಾವ ಸಂಘಟನೆಗಳು, ಭಯೋತ್ಪಾದಕರು, ಏನು ಎತ್ತ ಎಲ್ಲವೂ ಕೂಡ ಹೊರಬೀಳುವಂತ ಸಾಧ್ಯತೆ ಇದೆ. 18 ದಿನಗಳ ಕಾಲ ಎನ್ಐಎ ತನ್ನ ವಶಕ್ಕೆ ಪಡ್ಕೊಂಡಂತಹ ಈ ನಸಗುನ್ನಿ ರಾಣ, ಈತನನ್ನ ಈಗ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 12 ಎನ್ಐಎ ಅಧಿಕಾರಿಗಳಿಂದ ರಾಣ ವಿಚಾರಣೆ ನಡೀತಾ ಇದೆ. ಕೆಲವೇ ಕ್ಷಣದಲ್ಲಿ ರಾಣ ಗುರುತು ಪತ್ತೆ ಪರೇಡ್ ಅನ್ನ ಶುರು ಮಾಡ್ತಾರೆ. ಕೆಲವು ವಿಡಿಯೋಗಳನ್ನ ತೋರಿಸಿ, ಕೆಲ ಎವಿಡೆನ್ಸ್ ಗಳನ್ನ ಈ ಕಿರಾತಕ, ಈ ದೇಶದ್ರೋಹಿ, ಈ ಭಯೋತ್ಪಾದಕ, ಈ ಪಾತಕಿಯ ಮುಂದಿಟ್ಟು, ಕೆಲ ವಿಡಿಯೋಗಳನ್ನ ಮುಂದಿಟ್ಟು ಆ ಮೂಲಕ ಬೇರೆ ಯಾರ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಎನ್ಐಎ ಅಧಿಕಾರಿಗಳು. ಆಲ್ರೆಡಿ ಈಗ ತನಿಖೆ ಶುರುವಾಗಿದೆ, ವಿಚಾರಣೆ ನಡೀತಾ ಇದೆ. ದೆಹಲಿಯ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಜಯರಾಯ್ ನೇತೃತ್ವದಲ್ಲಿ ಎನ್ಐಎ ಟೀಮ್ ವಿಚಾರಣೆ ಮಾಡ್ತಾ ಇದೆ. 2 ಕ್ಯಾಮೆರಾಗಳಲ್ಲಿ ಚಿತ್ರೀಕರಿಸಿ ಪ್ರತಿನಿತ್ಯ ರಾಣ ವಿಚಾರಣೆಯನ್ನ ವರದಿ ರವಾನೆ ಮಾಡ್ತಾರೆ. ಹಾಗಾದ್ರೆ ಈತ ಬಾಯ್ ಬಿಟ್ರೆ ದೇಶದ ಸಮಗ್ರತೆಗೆ ಭಂಗ ತಂದಂತಹ ಅಥವಾ ಅದಕ್ಕೆ ಧಕ್ಕೆ ತಂದಂತಹ ಕಿರಾತಕರ ಬಂಡವಾಳ ಅಥವಾ ಮುಖ ಅನಾವರಣ ಆಗುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಸೀನಿಯರ್ ಕಲೀಗ್ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಸದ್ಯಕ್ಕೆ ಈತ ಬಾಯ್ ಬಿಟ್ರೆ ಇನ್ನೇನೇನು ಸ್ಫೋಟಕ ವಿಚಾರಗಳು ಬಯಲಾಗಬಹುದು, ಸದ್ಯಕ್ಕೆ ಹೆಂಗಿರುತ್ತೆ ಈತನ ವಿಚಾರಣೆ, ಈ ಹೊತ್ತಿಗೆ ವಿವರ ಏನಿದೆ ತಮ್ಮ ಹತ್ರ ಶ್ರೀಲಕ್ಷ್ಮಿ? ರಂಜಿತ್ ಶಿರಿಯಾರ್, ಬಹಳ ದೊಡ್ಡ ಒಂದು ವಿಜಯ ಭಾರತಕ್ಕೆ ಲಭ್ಯವಾಗಿರತಕ್ಕಂಥದ್ದು, ರಾಜತಾಂತ್ರಿಕ ವಿಜಯ, ಭಯೋತ್ಪಾದನೆಯ ವಿರುದ್ಧದ ವಿಜಯ. ಈ ವಿಚಾರದಲ್ಲಿ 17 ವರ್ಷಗಳ ನಂತರ ಭಾರತಕ್ಕೆ ಲಭ್ಯ ಆಗಿರತಕ್ಕಂಥದ್ದು. 26/11/2008 ರಕ್ತ ಪಿಪಾಸುಗಳಾಗಿ ಅವತ್ತು ಭಾರತಕ್ಕೆ ಒಂದು ರೀತಿನಲ್ಲಿ ಚಾಕು ತಗೊಂಡ್ರೆ ಇರಿದ್ರೆ ಹೇಗಿರುತ್ತಲ್ಲ ಆ ತರ ಒಂದಷ್ಟು ಜನ ಭಯೋತ್ಪಾದಕರನ್ನ ದೋಣಿಯ ಮುಖಾಂತರ ಕಳಿಸಿ ಅವತ್ತು ಮುಂಬೈನಲ್ಲಿ ತಾಜ್ ಮೇಲೆ ನಡೆಸಿದಂತಹ ದಾಳಿ, ಅದರಲ್ಲಿ 170 ಜನ ಮೃತಪಟ್ಟಿದ್ದು, ಅದರಲ್ಲಿ 100 ಜನ ಗಾಯಗೊಂಡಿದ್ದು, ಇದೆಲ್ಲವೂ ಕೂಡ ಇವತ್ತಿಗೂ ಕೂಡ ಭಾರತದ ಸ್ಮೃತಿಯಲ್ಲಿ ಒಂದು ರಕ್ತ ಪಿಪಾಸು ಅಧ್ಯಾಯವಾಗಿ ಹಾಗೇ ಇದೆ. ಸೊ ಈ ಇಡೀ ಪ್ರಕರಣದ ಮೂಲಕ ಮೋದಿ ಸರ್ಕಾರ ಏನ್ ಹೇಳಕ್ ಹೊರಟಿದೆ ಅಂತಂದ್ರೆ, ಇಡೀ ಜಗತ್ತಿಗೊಂದು ಸಂದೇಶನ ರವಾನಿಸ್ತಾ ಇದೆ. ಏನಂತಂದ್ರೆ, ಭಾರತದ ಮೇಲೆ ನಡೆಯುವಂತಹ, ಭಾರತದ ಭದ್ರತೆ ಮತ್ತು ಸಮಗ್ರತೆಯ ಮೇಲೆ ನಡೆಯುವಂತಹ ಯಾವುದೇ ದಾಳಿಯನ್ನು ಕೂಡ ಲಘುವಾಗಿ ಪರಿಗಣಿಸುವ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಯ ದಾಳಿ, ಅದು ಎಷ್ಟೇ ದೊಡ್ಡ ಮಾಸ್ಟರ್ ಮೈಂಡ್ ಇರಲಿ, ಆತ ಯಾವ ದೇಶದಲ್ಲೇ ಇರಲಿ, ಎಂಥ ಪ್ರಬಲವಾದಂತಹ ದೇಶದಲ್ಲೇ ಇರಲಿ, ಅವ್ರನ್ನ ನಾವು ಹೆಡೆಮುರಿ ಕಟ್ಟೇ ಕಟ್ತೀವಿ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ನ ಗ್ಲೋಬಲಿ ಮೋದಿ ಸರ್ಕಾರ ಕಳಿಸಿದೆ ಈ ಒಂದು ರಾಣಾ ವಿಚಾರದ ಮುಖಾಂತರ. ಇನ್ನು ಡೇವಿಡ್ ಹೆಡ್ಲಿ, ಈಗ ರಾಣಾ ವಿಚಾರಣೆಯನ್ನ ಬಹಳ ದೊಡ್ಡ ಭದ್ರತೆಯಲ್ಲಿ ನಡೆಸಲಾಗ್ತಾ ಇರತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಅಲ್ಲಿ ನಿರಂತರವಾಗಿ ಸಿಸಿ ಕ್ಯಾಮೆರಾಗಳನ್ನ ಹಾಕಲಾಗಿದೆ. ರಾಣಾನ ಪ್ರತಿಯೊಂದು ಚಲನವಲನವನ್ನು ಕೂಡ ರೆಕಾರ್ಡ್ ಮಾಡಲಾಗ್ತಾ ಇದೆ, ಹಲವು ಬಗೆಗಳಲ್ಲಿ ರೆಕಾರ್ಡ್ ಮಾಡಲಾಗ್ತಾ ಇದೆ. ಅಲ್ಲಿ ಸೈಕಾಲಜಿಸ್ಟ್ ಇರ್ತಾರೆ, ಇನ್ನು ಬೇರೆ ಬೇರೆ ತಜ್ಞರುಗಳನ್ನ ಒಳಗೊಂಡಂತಹ ಎನ್ಐಎ ತಂಡ ಇದೆ. ಆತನ ಪ್ರತಿಯೊಂದು ನಡವಳಿಕೆಯನ್ನ ಕೂಡ ಅದನ್ನ ರೆಕಾರ್ಡ್ ಮಾಡಲಾಗುತ್ತೆ ಮತ್ತು ಅನಲೈಸ್ ಮಾಡಲಾಗುತ್ತೆ. ಒಟ್ಟು ಈ ದಾಳಿಯಲ್ಲಿ ಡೇವಿಡ್ ಹೆಡ್ಲಿ ಆಲ್ರೆಡಿ ಕನ್ಫೆಸ್ ಮಾಡ್ಕೊಂಡಿದ್ದಾನೆ ಅಮೆರಿಕಾದಲ್ಲಿ, ಅಲ್ಲಿನ ಕೋರ್ಟ್ ಅಲ್ಲಿ ತಾನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದೆ ಅನ್ನೋದನ್ನ. ಆದ್ರೆ ರಾಣಾ ಇನ್ನೂ ಕನ್ಫೆಸ್ ಮಾಡಿಲ್ಲ. ರಾಣಾ ತನ್ನ ಪಾತ್ರ ಏನು ಅನ್ನೋದನ್ನ ಬಾಯ್ ಬಿಡ್ತಾನ, ಬಾಯ್ ಬಿಡಿಸೋದು ಹೇಗೆ ಅನ್ನೋದು ಎನ್ಐಎ ಅಧಿಕಾರಿಗಳಿಗೆ ಗೊತ್ತು. ಆ ಕೆಲಸವನ್ನ ಅವರು ಮಾಡೇ ಮಾಡ್ತಾರೆ. ಮುಂದುವರೆದು ಎನ್ಐಎ ಅಧಿಕಾರಿಗಳು ಇನ್ನೂ ಹೇಳಿದ್ದಾರೆ, ಹೆಡ್ಲಿ ಮತ್ತು ರಾಣಾ ನಡುವೆ ಇರ್ತಕ್ಕಂಥ ಸಂಬಂಧ ಏನು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ, ಅದನ್ನು ಮಾಡ್ತಾರೆ ಅವರು. ಜೊತೆಗೆ ಹೆಡ್ಲಿಯನ್ನು ಕೂಡ ಭಾರತಕ್ಕೆ ಕರೆತರುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಸೊ ಒಟ್ಟು ಇಡೀ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ, ಈಗಾಗಲೇ ಹೇಳಿದಾಗೆ ಭಾರತಕ್ಕೆ ಭಯೋತ್ಪಾದನೆಯ ವಿರುದ್ಧ ಅಂದ್ರೆ ಎಂಥ ದೊಡ್ಡ ಮಾಸ್ಟರ್ ಮೈಂಡ್ ಇದ್ರೂ ಕೂಡ ನಾವು ಪಾಠ ಕಲಿಸ್ತೀವಿ, ಅವ್ರನ್ನ ಹೆಡೆಮುರಿ ಕಟ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಎನ್ಐಎ ಜಗತ್ತಿನಾದ್ಯಂತ ಕೊಡ್ತಾ ಇದೆ. ರಂಜಿತ್ ಶಿರಿಯಾರ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎನ್ಐಎ ಅಧಿಕಾರಿಗಳ ವಶದಲ್ಲಿರುವ ಈ ರಾಣ, ಈ ಕಿರಾತಕಿ, ಈ ಪಾತಕಿ ರಾಣನನ್ನ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಈತ ಬಾಯ್ ಬಿಟ್ರೆ ಪಾಕಿಸ್ತಾನದ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ, ಮುಂಬೈ ಅಟ್ಯಾಕ್ಗೆ ಪಾಕಿಸ್ತಾನದ ಲಿಂಕ್ ಹೇಗೆ, ಏನು, ಎತ್ತ ಅನ್ನೋದೆಲ್ಲವೂ ಕೂಡ ಹೊರಬೀಳುವಂತ ಸಾಧ್ಯತೆ ಇದೆ. ಈತ ಬಾಯ್ ಬಿಟ್ರೆ ಇನ್ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಬೇರೆ ಯಾವ್ಯಾವ ಸಂಘಟನೆಗಳು, ಭಯೋತ್ಪಾದಕರು, ಏನು ಎತ್ತ ಎಲ್ಲವೂ ಕೂಡ ಹೊರಬೀಳುವಂತ ಸಾಧ್ಯತೆ ಇದೆ.
18 ದಿನಗಳ ಕಾಲ ಎನ್ಐಎ ತನ್ನ ವಶಕ್ಕೆ ಪಡ್ಕೊಂಡಂತಹ ಈ ನಸಗುನ್ನಿ ರಾಣಾ ಈತನನ್ನ ಈಗ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. 12 ಎನ್ಐಎ ಅಧಿಕಾರಿಗಳಿಂದ ರಾಣಾ ವಿಚಾರಣೆ ನಡೀತಾ ಇದೆ. ಕೆಲವೇ ಕ್ಷಣದಲ್ಲಿ ರಾಣಾ ಗುರುತು ಪತ್ತೆ ಪರೇಡ್ ಅನ್ನ ಶುರು ಮಾಡ್ತಾರೆ. ಕೆಲವು ವಿಡಿಯೋಗಳನ್ನ ತೋರಿಸಿ, ಕೆಲ ಎವಿಡೆನ್ಸ್ ಗಳನ್ನ ಈ ಕಿರಾತಕ, ಈ ದೇಶದ್ರೋಹಿ, ಈ ಭಯೋತ್ಪಾದಕ, ಈ ಪಾತಕಿಯ ಮುಂದಿಟ್ಟು, ಕೆಲ ವಿಡಿಯೋಗಳನ್ನ ಮುಂದಿಟ್ಟು ಆ ಮೂಲಕ ಬೇರೆ ಯಾರ್ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಎನ್ಐಎ ಅಧಿಕಾರಿಗಳು. ಆಲ್ರೆಡಿ ಈಗ ತನಿಖೆ ಶುರುವಾಗಿದೆ, ವಿಚಾರಣೆ ನಡೀತಾ ಇದೆ. ದೆಹಲಿಯ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಜೈರಾಯ್ ನೇತೃತ್ವದಲ್ಲಿ ಎನ್ಐಎ ಟೀಮ್ ವಿಚಾರಣೆ ಮಾಡ್ತಾ ಇದೆ. 2 ಕ್ಯಾಮೆರಾಗಳಲ್ಲಿ ಚಿತ್ರೀಕರಿಸಿ ಪ್ರತಿನಿತ್ಯ ರಾಣಾ ವಿಚಾರಣೆಯನ್ನ ವರದಿ ರವಾನೆ ಮಾಡ್ತಾರೆ. ಹಾಗಾದ್ರೆ ಈತ ಬಾಯ್ ಬಿಟ್ರೆ ದೇಶದ ಸಮಗ್ರತೆಗೆ ಭಂಗ ತಂದಂತಹ ಅಥವಾ ಅದಕ್ಕೆ ಧಕ್ಕೆ ತಂದಂತಹ ಕಿರಾತಕರ ಬಂಡವಾಳ ಅಥವಾ ಮುಖ ಅನಾವರಣ ಆಗುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಸೀನಿಯರ್ ಕಲೀಗ್ ಶ್ರೀಲಕ್ಷ್ಮಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಸದ್ಯಕ್ಕೆ ಈತ ಬಾಯ್ ಬಿಟ್ರೆ ಇನ್ನೇನೇನು ಸ್ಫೋಟಕ ವಿಚಾರಗಳು ಬಯಲಾಗಬಹುದು? ಸದ್ಯಕ್ಕೆ ಹೆಂಗಿರುತ್ತೆ ಈತನ ವಿಚಾರಣೆ? ಈ ಹೊತ್ತಿಗೆ ವಿವರ ಏನಿದೆ ತಮ್ಮ ಹತ್ರ ಶ್ರೀಲಕ್ಷ್ಮಿ? ರಂಜಿತ್ ಶಿರಿಯಾರ್, ಬಹಳ ದೊಡ್ಡ ಒಂದು ವಿಜಯ ಭಾರತಕ್ಕೆ ಲಭ್ಯವಾಗಿರತಕ್ಕಂಥದ್ದು, ರಾಜತಾಂತ್ರಿಕ ವಿಜಯ, ಭಯೋತ್ಪಾದನೆಯ ವಿರುದ್ಧದ ವಿಜಯ. ಈ ವಿಚಾರದಲ್ಲಿ 17 ವರ್ಷಗಳ ನಂತರ ಭಾರತಕ್ಕೆ ಲಭ್ಯ ಆಗಿರತಕ್ಕಂಥದ್ದು. 26/11/2008 ರಕ್ತ ಪಿಪಾಸುಗಳಾಗಿ ಅವತ್ತು ಭಾರತಕ್ಕೆ ಒಂದು ರೀತಿನಲ್ಲಿ ಚಾಕು ತಗೊಂಡ್ರೆ ಇರಿದ್ರೆ ಹೇಗಿರುತ್ತಲ್ಲ ಆ ತರ ಒಂದಷ್ಟು ಜನ ಭಯೋತ್ಪಾದಕರನ್ನ ದೋಣಿಯ ಮುಖಾಂತರ ಕಳಿಸಿ ಅವತ್ತು ಮುಂಬೈನಲ್ಲಿ ತಾಜ್ ಮೇಲೆ ನಡೆಸಿದಂತಹ ದಾಳಿ, ಅದರಲ್ಲಿ 170 ಜನ ಮೃತಪಟ್ಟಿದ್ದು, ಅದರಲ್ಲಿ 100 ಜನ ಗಾಯಗೊಂಡಿದ್ದು, ಎಲ್ಲವೂ ಕೂಡ ಇವತ್ತಿಗೂ ಕೂಡ ಭಾರತದ ಸ್ಮೃತಿಯಲ್ಲಿ ಒಂದು ರಕ್ತ ಪಿಪಾಸು ಅಧ್ಯಾಯವಾಗಿ ಹಾಗೇ ಇದೆ. ಸೊ ಈ ಇಡೀ ಪ್ರಕರಣದ ಮೂಲಕ ಮೋದಿ ಸರ್ಕಾರ ಏನ್ ಹೇಳಕ್ ಹೊರಟಿದೆ ಅಂತಂದ್ರೆ, ಇಡೀ ಜಗತ್ತಿಗೆ ಒಂದು ಸಂದೇಶನ ರವಾನಿಸ್ತಾ ಇದೆ. ಏನಂತಂದ್ರೆ, ಭಾರತದ ಮೇಲೆ ನಡೆಯುವಂತಹ, ಭಾರತದ ಭದ್ರತೆ ಮತ್ತು ಸಮಗ್ರತೆಯ ಮೇಲೆ ನಡೆಯುವಂತಹ ಯಾವುದೇ ದಾಳಿಯನ್ನು ಕೂಡ ಲಘುವಾಗಿ ಪರಿಗಣಿಸುವ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಯ ದಾಳಿ, ಅದು ಎಷ್ಟೇ ದೊಡ್ಡ ಮಾಸ್ಟರ್ ಮೈಂಡ್ ಇರಲಿ, ಆತ ಯಾವ ದೇಶದಲ್ಲೇ ಇರಲಿ, ಎಂಥ ಪ್ರಬಲವಾದಂತಹ ದೇಶದಲ್ಲೇ ಇರಲಿ, ಅವ್ರನ್ನ ನಾವು ಹೆಡೆಮುರಿ ಕಟ್ಟೇ ಕಟ್ತೀವಿ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ನ ಗ್ಲೋಬಲಿ ಮೋದಿ ಸರ್ಕಾರ ಕಳಿಸಿದೆ ಈ ಒಂದು ರಾಣಾ ವಿಚಾರದ ಮುಖಾಂತರ. ಇನ್ನು ಡೇವಿಡ್ ಹೆಡ್ಲಿ, ಈಗ ರಾಣಾ ವಿಚಾರಣೆಯನ್ನ ಬಹಳ ದೊಡ್ಡ ಭದ್ರತೆಯಲ್ಲಿ ನಡೆಸಲಾಗ್ತಾ ಇರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಅಲ್ಲಿ ನಿರಂತರವಾಗಿ ಸಿಸಿ ಕ್ಯಾಮೆರಾಗಳನ್ನ ಹಾಕಲಾಗಿದೆ. ರಾಣಾನ ಪ್ರತಿಯೊಂದು ಚಲನವಲನವನ್ನು ಕೂಡ ರೆಕಾರ್ಡ್ ಮಾಡಲಾಗ್ತಾ ಇದೆ, ಹಲವು ಬಗೆಗಳಲ್ಲಿ ರೆಕಾರ್ಡ್ ಮಾಡಲಾಗ್ತಾ ಇದೆ. ಅಲ್ಲಿ ಸೈಕಾಲಜಿಸ್ಟ್ ಇರ್ತಾರೆ, ಇನ್ನು ಬೇರೆ ಬೇರೆ ತಜ್ಞರುಗಳನ್ನ ಒಳಗೊಂಡಂತಹ ಎನ್ಐಎ ತಂಡ ಇದೆ. ಆತನ ಪ್ರತಿಯೊಂದು ನಡವಳಿಕೆಯನ್ನ ಕೂಡ ಅದನ್ನ ರೆಕಾರ್ಡ್ ಮಾಡಲಾಗುತ್ತೆ ಮತ್ತು ಅನಲೈಸ್ ಮಾಡಲಾಗುತ್ತೆ. ಒಟ್ಟು ಈ ದಾಳಿಯಲ್ಲಿ ಡೇವಿಡ್ ಹೆಡ್ಲಿ ಆಲ್ರೆಡಿ ಕನ್ಫೆಸ್ ಮಾಡ್ಕೊಂಡಿದ್ದಾನೆ ಅಮೆರಿಕಾದಲ್ಲಿ, ಅಲ್ಲಿನ ಕೋರ್ಟ್ ಅಲ್ಲಿ ತಾನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದೆ ಅನ್ನೋದನ್ನ. ಆದ್ರೆ ರಾಣಾ ಇನ್ನೂ ಕನ್ಫೆಸ್ ಮಾಡಿಲ್ಲ. ರಾಣಾ ತನ್ನ ಪಾತ್ರ ಏನು ಅನ್ನೋದನ್ನ ಬಾಯ್ ಬಿಡ್ತಾನ, ಬಾಯ್